ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ದಾಲ್ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ದಾಲ್ ಅಂದರೆ ದಾಲ್ ಮಖನಿ, ಉದ್ದಿನ ಕಾಳು ಯೂಸ್ ಮಾಡಿಬಿಟ್ಟು ಮಾಡೋವಂಥ ದಾಲ್ ಇದು. ಆಲ್ಮೋಸ್ಟ್ ದಾಲ್ ಅಂದರೆ ನಾವು ತೊಗರಿ ಬೇಳೆದು ಮಾಡ್ತಾ ಇರ್ತೀವಿ. ಬಟ್ ಉದ್ದಿನ ಕಾಳ್ದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ ವೈಸು ಒಳ್ಳೆಯದು. ಉದ್ದಿನ ಕಾಳು ತಿನ್ನೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ. ಸೊ ಡಯಾಬಿಟೀಸ್ ಪೇಷಂಟ್ಸ್ಗಂತೂ ಇದು ತುಂಬಾ ಒಳ್ಳೆಯದು. ಮತ್ತು ನಮ್ಮ ಬೋನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಬನ್ನಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ನ ಅಂದರೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಂಡು ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಇಲ್ಲಿ ನಾನು 1.5 ಕಪ್ಪಷ್ಟು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳಿಬೇಕು. ಉದ್ದಿನ ಕಾಳು ಅಂದರೆ ಸ್ವಲ್ಪ ಅಂದರೆ ಕಪ್ಪಿರುತ್ತಲ್ಲ, ಸೊ ತೊಳ್ದಂಗೆ ಸ್ವಲ್ಪ ಕಲರ್ ಬರುತ್ತೆ ಅದು ಆ್ಯಕ್ಚುಲಿ. ಅದಕ್ಕೆ ಒಂದು 2-3 ಸತಿ ಏನಾದರೂ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ಚೆನ್ನಾಗಿ ನೆನೆಹಾಕಬೇಕು. ಇದು ಆಲ್ಮೋಸ್ಟ್ ಒಂದು 8ರಿಂದ 9 ಗಂಟೆ ನೆನಿಬೇಕು. ಅಂದರೆ ಕಾಳು ಸ್ವಲ್ಪ ಗಟ್ಟಿನೇ ಅಲ್ವಾ, ಅಂದರೆ ಕಾಳು ಚೆನ್ನಾಗಿ ನೆಂದ್ರೇ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೆನೆಹಾಕೋಣ. ಇದ್ರ ಜೊತೆ ನಾನು 1/3 ಕಪ್ಪಷ್ಟು ರಾಜ್ಮಾ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಹಾಕೋಣ. ಅಂದರೆ ಬರೀ ಉದ್ದಿನ ಕಾಳು ಚೆನ್ನಾಗಿ ಅಂದರೆ ಅದ್ರ ಜೊತೆ ಸ್ವಲ್ಪ ರಾಜ್ಮಾ ಇದ್ರೂ ತುಂಬ ಚೆನ್ನಾಗಾಗುತ್ತೆ ಇದು. ಹಾಗಾಗಿ ಉದ್ದಿನ ಕಾಳು ಜೊತೆ ರಾಜ್ಮಾನು ಸೇರಿಸ್ಕೊತೀನಿ. ಈಗ ಇದನ್ನು ನೆನೆಹಾಕಿಟ್ಟಿದ್ದೀನಿ. ನೆಂದಾದ್ಮೇಲೂ ಅಂದರೆ ಬೇಯಿಸೋಕೆ ಮುಂಚೆ ಮತ್ತೆ ಇನ್ನೊಂದ್ಸತಿ ನೀಟಾಗಿ ತೊಳ್ಕೊಂಬಿಡೋಣ. ಅಂದರೆ ಅಕಸ್ಮಾತ್ ಏನಾದರೂ ಕಪ್ಪಿದ್ರೆ ಆ ಕಲರ್ ಕೂಡ ಹೋಗುತ್ತೆ, ಒಳ್ಳೆ ಕಲರ್ ಬರುತ್ತೆ. ಹಾಗಾಗಿ ಮತ್ತೆ ಇನ್ನೊಂದ್ಸತಿ ತೊಳ್ಕೊಂಡು ಇದನ್ನು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 8ರಿಂದ 9 ಹೆಸಳು ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ, ಅಂದರೆ ಸಿಪ್ಪೆ ತೆಗೆದು. ಮತ್ತು 1 ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇಲ್ಲಿ. ಮತ್ತು 1 ಸ್ಪೂನಷ್ಟು ಖಾರ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಇದಕ್ಕೆ ನೀರು ಸೇರಿಸ್ಕೋಬೇಕು. ನೀರು ಅದು ಹೇಗೆ ಅಂದರೆ ಕಾಳುಗಳಕ್ಕಿಂತ 1 ಇಂಚು ಸ್ವಲ್ಪ ಮೇಲೆ ಇರಬೇಕು, ಹಾಗೆ ನೀರು ಸೇರಿಸ್ಕೊಂಡು. ಅಂದರೆ ಕಾಳು ಬೆಂದ್ಬಿಟ್ಟು ಮೇಲೆ ಬರುತ್ತಲ್ಲ, ಹಾಗಾಗಿ ಕಾಳು ಬೇಯೋಕ್ಕೆ ನೀರು ಕಮ್ಮಿ ಆಗಬಾರ್ದು. ಅದಕ್ಕೋಸ್ಕರ ನೀರು ತುಂಬಾ ಹಾಕೋಣ. ಸೊ 1 ಇಂಚ್ ಮೇಲೆ ಇದೆ, ಕಾಳಕ್ಕಿಂತ 1 ಇಂಚ್ ಮೇಲೆ ಇದೆ ನೀರು, ಅಷ್ಟು ಇಟ್ಟಿದ್ದೀನಿ. ಇದನ್ನು ಈಗ ನಾನು ಒಂದು 3ರಿಂದ 4 ವಿಷಲು ಬೇಯಿಸ್ಕೋಬೇಕು. ಇದನ್ನು ಕಾಳು ಬೇಯೋದು ಸ್ವಲ್ಪ ಲೇಟು, ಹಾಗಾಗಿ ತುಂಬ ಮೆತ್ತಗೆ ತುಂಬ ಚೆನ್ನಾಗಿ ಬೇಯಬೇಕು. ಹಾಗಾಗಿ ಒಂದು 4 ವಿಷಲ್ ಕೂಗಿಸ್ಕೊಳ್ಳೋಣ. ಅಂದರೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಕೂಗಿಸ್ಕೊಳ್ಳೋಣ. ಹೈ ಮಾಡಿದ್ರೆ ಬೇಗ ಅಂದರೆ ಕೂಗ್ಬಿಡುತ್ತೆ, ಬಟ್ ಬೆಂದಿರಲ್ಲ. ಈಗ ಇದು ಅಂದರೆ ಬೇಯೋ ಟೈಮಲ್ಲಿ ಟೊಮೊಟೊನೂ ಬೇಯಿಸ್ಕೊಳ್ಳೋಣ. ಅಂದರೆ ಪ್ಯೂರಿ ಮಾಡ್ಕೊತೀನಿ. ಹಸಿದು ಮಾಡ್ಕೋಬೋದು. ಹಸಿದು ಮಾಡ್ಕೊಳೋದ್ಕಿಂತ ಬೇಯಿಸಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಬಿಟ್ಟು ನಾನು ಜಸ್ಟ್ ಒಂದು ಸ್ಲಿಟ್ ಮಾಡಿಬಿಟ್ಟು ಇದನ್ನು ಮೇಲ್ಗಡೆ ಟೊಮೊಟೊನ ಬೇಯಿಸ್ಕೊತಿದ್ದೀನಿ. ಅಂದರೆ ಕೆಂಪು ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಒಳ್ಳೆ ಕಲರ್ ಬರುತ್ತೆ. ಅಕಸ್ಮಾತ್ ಅಂದರೆ ಅಷ್ಟು ರೆಡ್ ಇಲ್ಲ ಅಂತ ಫೀಲ್ ಆದರೆ ನಿಮಗೆ ಒಂದು 2-3 ಕಾಶ್ಮೀರ ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ಸೊ ಮೆಣಸಿನ್ಕಾಯಿ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಇಂಚಷ್ಟು ಬೆಳ್ಳುಳ್ಳಿ ಹಸಿ ಶುಂಠಿ ತೊಗೊಂಡಿದ್ದೀನಿ. ಮತ್ತು 1 ದಪ್ಪ ಗೆಡ್ಡೆ ಬೆಳ್ಳುಳ್ಳಿ, ಅದನ್ನು ನೀಟಾಗಿ ಸಿಪ್ಪೆ ತೆಗೆದು ಇಟ್ಟಿದ್ದೆ. ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗೇ ಅಂದರೆ ಕುಟ್ಟಿ ತರಿ ಏನಿಲ್ಲ, ನೀಟಾಗಿ ಪೇಸ್ಟ್ ಥರನೇ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಟೊಮೊಟೊನೂ ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಆಫ್ ಮಾಡಿಬಿಟ್ಟು ಸೈಡ್ಗೆ ಇಕ್ಕೋಣ. ಇದು ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಇದ್ರದ್ದು ಸಿಪ್ಪೆ ತಕ್ಕೊಳ್ಳೋಣ. ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಸಿಪ್ಪೆ ತೆಗೆದ್ರೆ ಚೆನ್ನಾಗಿ ಅಂದರೆ ಒಳ್ಳೆ ಪೇಸ್ಟ್ ಆಗುತ್ತೆ. ಅಂದರೆ ಸಿಪ್ಪೆ ಇರಲ್ಲ. ಹಾಗಾಗಿ ಸಿಪ್ಪೆ ತೆಗೆದುಬಿಡ್ತೀನಿ ನಾನು. ತೆಗೆದುಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊತೀನಿ. ಅಂದರೆ ನುಣ್ಣಗೆ ರುಬ್ಕೊಳ್ಳೋಣ. ಇದನ್ನ ಜೊತೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊತೀನಿ ನಾನು. ಇದು ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಖಾರಕ್ಕಿಂತ ಹೆಚ್ಚಾಗಿ ಕಲರ್ಗೋಸ್ಕರನೇ ಹಾಕಿರೋದು ಇದನ್ನ. ಸೊ ನೋಡಿ ಒಳ್ಳೆ ಕಲರ್ ಬಂದಿದೆ, ರೆಡ್ ಕಲರ್ ಇದೆ. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೋಬೋದು, ಬಟ್ ನಾನು ಬರೀ ಬೆಣ್ಣೆ ಹಾಕಿದ್ದೀನಿ ಇಲ್ಲಿ. ಬೆಣ್ಣೆನ ಇಲ್ಲಿ ತುಂಬ ಕಾಯಿಸೋದು ಬೇಡ, ಜಸ್ಟ್ ಕರಗರೆ ಸಾಕು. ಕರಗಿದ ತಕ್ಷಣ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಅದರದ್ದು ಪೇಸ್ಟ್ ಹಾಕೋಣ. ಹಾಕ್ಬಿಟ್ಟು ಅದನ್ನು ಜಸ್ಟ್ ಒಂದು ರೌಂಡು ಕೈ ಆಡಿಸ್ಬಿಟ್ಟು ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ನಾನಿಲ್ಲಿ. ಆದರೆ ಖಾರ ಅಲ್ಲಿ ಬೇಯ್ಬೇಕಾದ್ರೆ 1 ಸ್ಪೂನ್ ಹಾಕಿದ್ದೀನಿ ನಾನು, ಅದಕ್ಕೆ ಇಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನೂ ಆ್ಯಡ್ ಮಾಡ್ಕೊತೀನಿ. ಬೇರೆ ಮಸಾಲೆ ಏನು ಇದಕ್ಕೆ ಯಾವುದೂ ಆ್ಯಡ್ ಮಾಡ್ತಿಲ್ಲ, ಜಸ್ಟ್ ಗರಂ ಮಸಾಲ ನೋಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕಿದ್ದೀನಿ. ಅದನ್ನು ಕೂಡ ಜಸ್ಟ್ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ರುಬ್ಬಿಟ್ಟಿದ್ನಲ್ಲ ಟೊಮೊಟೊ ಪ್ಯೂರಿ, ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಒಂದು 5 ಮಿನಿಟ್ಸ್ ಇದನ್ನು ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳೋಣ. ಅಂದರೆ ಸ್ವಲ್ಪ ಗಟ್ಟಿಗಾಗಬೇಕು ಇದು ಟೊಮೊಟೊ, ಅಲ್ಲಿವರೆಗೂ ಕುದಿಸ್ಕೊಳ್ಳೋಣ ಇದನ್ನ. ಸೊ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಹಾಕಿದ್ದೀನಿ ನಾನು. ಅಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೆ. ಸೊ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ. ಆಮೇಲೆ ಬೇಕಿದ್ರೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಂಡ್ರೆ ಆಯಿತು. ನೋಡಿ ಈಗ ಬೇಳೆ ಎಷ್ಟು ನೀಟಾಗಿ ಬೆಂದಿದೆ, ಅಂದರೆ ಕಲರು ಚೇಂಜ್ ಆಗಿಲ್ಲ, ಚೆನ್ನಾಗಿದೆ ಕಲರ್ ಕೂಡ.
ಇದನ್ನು ಸ್ವಲ್ಪ ಅಂದರೆ ಮ್ಯಾಶ್ ಮಾಡ್ಕೊಳ್ಳೋಣ, ಅಂದರೆ ಕಾಳುಗಳ್ನ, ಅಂದರೆ ತುಂಬ ಪೇಸ್ಟ್ ಥರ ಹಂಗೆ ಮಾಡ್ಕೊಳೋದು ಬೇಡ. ಜಸ್ಟ್ ಒಂದು ಸ್ವಲ್ಪ ದೊಡ್ಡದು ಅಂದರೆ ಬೆಳ್ಳುಳ್ಳಿ, ದಪ್ಪ ರಾಜ್ಮಾ ಎಲ್ಲ ಇದೆಲ್ಲ, ಜಸ್ಟ್ ಅದು ಪ್ರೆಸ್ ಆಗೋಂಗೆ, ಜಸ್ಟ್ ಅಂದರೆ ನಿಮ್ಮ ಹತ್ರ ಪೊಟ್ಯಾಟೊ ಮ್ಯಾಶರ್ ಇದ್ದರೆ ಅದ್ರಲ್ಲಿ ಮಾಡ್ಕೋಬೋದು. ನನ್ನ ಹತ್ರ ಅಂದರೆ ಮಜ್ಜಿಗೆ ಕಡಿತೀವಲ್ಲ ಆ ಕೋಲಲ್ಲೇ ಸ್ವಲ್ಪ ಅಂದರೆ ಮ್ಯಾಶ್ ಮಾಡ್ಕೊತೀನಿ, ಜಸ್ಟ್ ಒತ್ತಿ ಒತ್ತಿ ಇದು ಮಾಡ್ತೀನಿ ಅಷ್ಟೇ. ಸೊ ಅದಾಯಿತು. ಈಗ ನೋಡಿ ಟೊಮೊಟೊನೂ ಆಲ್ಮೋಸ್ಟ್ ಆಗಿದೆ, ಸ್ವಲ್ಪ ಥಿಕ್ನೆಸ್ ಬಂದಿದೆ ಮತ್ತು ಎಣ್ಣೆನೂ ಮೇಲೆ ಬರ್ತಿದೆ. ಈ ಟೈಮಲ್ಲಿ ಇದಕ್ಕೆ ಬೆಂದಿರೋ ಕಾಳನ್ನ ಸೇರಿಸ್ಕೊಳ್ಳೋಣ. ನೋಡಿ ಬೆಂದಿರೋ ಕಾಳು ಹಾಕ್ಕೊತಿದ್ದೀನಿ. ಹಾಕ್ಬಿಟ್ಟು ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇದು ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗ್ತಿದೆ ಕಲರ್ ಚೆನ್ನಾಗಿ ಬರ್ತಿದೆ ಅಂದರೆ ಟೊಮೊಟೊನೂ ಒಳ್ಳೆ ಕಲರ್ ಇತ್ತು, ಮತ್ತು ಖಾರದ ಪುಡಿ ಎಲ್ಲ ಹಾಕಿದ್ದೀನಲ್ಲ, ಮತ್ತು ಕಾಳ್ದು ಕಲರ್ ಅಂದರೆ ಕಪ್ಪೆಲ್ಲ ಹೋಗಂಗೆ ಚೆನ್ನಾಗಿ ತೊಳೆದಿರೋದ್ರಿಂದ ಸೊ ನೋಡಿ ಒಳ್ಳೆ ರೆಡ್ ಬಂದಿದೆ ಇದು. ಈಗ ಇದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ, ಅಂದರೆ ಕಾಳು ಬೆಂದು ಇನ್ನೂ ಗಟ್ಟಿ ಆಗ್ತಾ ಬರುತ್ತೆ ಇದು ಪಲ್ಯ, ಅಂದರೆ ಇದು ದಾಲು. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡಿಬಿಟ್ಟು ಒಂದು 10ರಿಂದ 12 ನಿಮಿಷ ಇದನ್ನು ಮತ್ತೆ ಕುದಿಸ್ಬೇಕು, ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕು ಇದನ್ನ. ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು, ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನನಗೆ ಇದಕ್ಕೆ. ಹಾಕ್ಬಿಟ್ಟು ಇದನ್ನು ಬೇಯಿಸೋಣ ಇದನ್ನು. ಸೊ ಇದು ಒಂದು 10-12 ನಿಮಿಷ ಬೆಂದಾದ್ಮೇಲೆ ಇದಕ್ಕೆ ಸೊ ಕಸೂರಿ ಮೆಥಿ, 1 ಸ್ಪೂನಷ್ಟು ಕಸೂರಿ ಮೆಥಿನ ಚೆನ್ನಾಗಿ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊತಿದ್ದೀನಿ. ಮತ್ತು ಇದ್ರ ಜೊತೆ ಫ್ರೆಶ್ ಕ್ರೀಮ್ ಇರುತ್ತಲ್ಲ, ಫ್ರೆಶ್ ಕ್ರೀಮು ಸ್ವಲ್ಪ ಹಾಕೋಣ. ಅಂದರೆ ನಾನು ಮನೇಲೇ ಕೆನೆ ತೆಗೆದಿಟ್ಟಿದ್ದೆ, ಸೊ ಕೆನೆ ಹಾಕ್ಕೊತಿದ್ದೀನಿ ನಾನು. ಕೆನೆ ಇಲ್ಲ ಅಂದರೆ ಬೇಕಾದ್ರೆ ನೀವು ಫ್ರೆಶ್ ಕ್ರೀಮ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಇನ್ನೊಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಿದ್ದೀನಿ, 1 ಟೀ ಸ್ಪೂನಷ್ಟು ಬೆಣ್ಣೆ. ಅಂದರೆ ಇದಕ್ಕೆ ಕ್ರೀಮು ಮತ್ತು ಬೆಣ್ಣೆ ಇದ್ರೇ ಒಳ್ಳೆ ಟೇಸ್ಟ್ ಕೊಡೋದು, ಹಾಗಾಗಿ ಸ್ವಲ್ಪ ರಿಚ್ಚಾಗೇ ಇರುತ್ತೆ ಇದು ದಾಲು, ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈಗ ಇದನ್ನು ಇದು ಬೆಣ್ಣೆ ಕೆನೆ ಎಲ್ಲ ಹಾಕಾದ್ಮೇಲೆ ಒಂದು 2-3 ನಿಮಿಷ ಕುದಿಸಿದ್ದೀನಿ ಅಷ್ಟೇ, ಅಂದರೆ ಲೋ ಫ್ಲೇಮಲ್ಲೇ ಕುದಿಸಿದ್ದೀನಿ. ಇದನ್ನು ಆಫ್ ಮಾಡೋಣ. ಬೇಕಂದರೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಹೆಚ್ಚಿ ಹಾಕೋಬೋದು, ನಾನು ಇಲ್ಲಿ ಹಾಕಿಲ್ಲ ಇದಕ್ಕೆ. ಇದಾಗಿದೆ, ಇದನ್ನು ಕ್ಲೋಸ್ ಮಾಡೋಣ. ಇನ್ನೊಂದು ಸ್ಪೂನ್ ನಾನು ಕ್ರೀಮ್ ಹಾಕ್ಕೊಂಡೆ ಅಷ್ಟೇ ಇದಕ್ಕೆ, ಅವಾಗ 2 ಹಾಕಿದೆ, ಈಗ ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ. ನೋಡಿ ಇಲ್ಲಿ ದಾಲ್ ಮಖನಿ ವಿತ್ ಲಚ್ಚಾ ಪರಾಟ, ಅಂದರೆ ಗೋಧಿ ಹಿಟ್ಟು ಯೂಸ್ ಮಾಡಿಬಿಟ್ಟು ನಾನು ಪರಾಟ ಮಾಡಿದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಅಂದರೆ ಲಚ್ಚಾ ಪರಾಟ, ಹಾಗಾಗಿ ನಾನು ಇವತ್ತು ಪರಾಟನೇ ಮಾಡಿದ್ದೀನಿ. ಸೊ ನಿಮಗೆ ಅಂದರೆ ಟೇಸ್ಟಲ್ಲಿ ಮಾತ್ರ ಯಾವ ಕಾಂಪ್ರಮೈಸು ಇರೋಲ್ಲ, ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ಮತ್ತು ಹೇಗೆ ಬಂತು ಅಂತ ನೀವು ನನಗೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಒಂದು ಸತಿ ಮಾಡಿದ ಮೇಲೆ ಈ ರೆಸಿಪಿನ ಮತ್ತೆ ಖಂಡಿತ ಮಾಡೇ ಮಾಡ್ತೀರಾ ಅಂತ ಶ್ಯೂರಿಟಿ ನಾನು ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.